ಧನ್ಯವಾದಗಳು. ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಡಾಕ್ಟರ್ ಕೆ.ಕೆ.ಆರ್. ಕೃಷ್ಣಮೂರ್ತಿ, ಅಧ್ಯಕ್ಷರು ಆದರ್ಶ ಸುಗಮ ಸಂಗೀತ ಅಕಾಡೆಮಿ, ಮತ್ತು ಇನ್ನಿತರ ಎಲ್ಲ ಸಹಗಾಯಕರು, ಸಭಾಂಗಣದಲ್ಲಿರುವ ತಮ್ಮೆಲ್ಲರಿಗೂ, ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಬೆಳಗ್ಗೆಯಿಂದಲೂ ನಡೆದಂತಹ ಕರ್ನಾಟಕ ಸಂಭ್ರಮ ಮತ್ತು ಸುಗಮ ಸಂಗೀತ, ಜನಪದ ಗೀತೆ ಗಾಯನ, ನಾಟಕ ಹಾಗೂ ಸಾಂಸ್ಕೃತಿಕ ಉತ್ಸವದ ಈ ವೇದಿಕೆಯ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾ ಕನ್ನಡ ಚಿತ್ರರಂಗವನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದಂತ ಕೀರ್ತಿ ಈ ದಿನ ಈ ಉದ್ಘಾಟನೆಯನ್ನ ಮಾಡಲು ನಾವು ಅವರನ್ನು ಆಹ್ವಾನ ಮಾಡಿದ್ದೇವೆ. ಅವರೇ ನಮ್ಮೆಲ್ಲರ ಅಭಿಮಾನದ ಎಸ್.ಎ. ಚಿನ್ನೇಗೌಡ ಅವರು. ದಯಮಾಡಿ ಅವರು ತಮ್ಮ ಹಿರಿತನದಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕು. ಎಲ್ಲ ಅತಿಥಿ ಗಣ್ಯರು ಕೂಡ ಅದರಲ್ಲಿ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ ಈ ದಿನದ ವೇದಿಕೆಯ ಕಾರ್ಯಕ್ರಮ. ಬೆಳಗಿಸಿದಂತಹ ಎಲ್ಲ ಅತಿಥಿಮಾನ್ಯರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಜ್ಯೋತಿ ಬೆಳಗಿಸುವಿಕೆ ಅಂತ ಹೇಳಿದ್ರೆ ಕೇವಲ ಅದೊಂದು ಶಿಷ್ಟಾಚಾರದ ಸಂಪ್ರದಾಯವಷ್ಟೇ ಅಲ್ಲ, ಸಮಾಜವನ್ನ ಅಂಧಕಾರದಿಂದ ಅರಿವಿನೆಡೆಗೆ ಕೊಂಡೊಯ್ಯುವಂತಹ ಸಾಧನ. ಆ ಕಾರಣಕ್ಕಾಗಿ ಜ್ಯೋತಿ ಬೆಳಗುವ ಮೂಲಕ
ನಿರಂತರವಾಗಿ ಕಲಾ ಪ್ರತಿಭೆ ಮುಂದುವರಿತಿರಲಿ ಎನ್ನುವ ಸದಾಶಯದೊಂದಿಗೆ ನಾವು ಈ ದಿನ ಉದ್ಘಾಟನೆಯನ್ನ ನೆರವೇರಿಸಿದ್ದೇವೆ. ಸರ್, ಈಗ ತಾವೆಲ್ಲ ಬಹಳ ಕಾತರದಿಂದ ನಿರೀಕ್ಷಿಸ್ತಾ ಇರತಕ್ಕಂಥ ಸುಸಂದರ್ಭ, ಅಕ್ಷರಶಃ ಅಣ್ಣಾವರ ತಮ್ಮ, ಅಣ್ಣಾವರ ಜೊತೆಯಲ್ಲೇನೆ, ಅಣ್ಣಾವರ ಜೊತೆಗೇನೆ ಸುಮಾರು ಕೆಲವು ಚಿತ್ರಗಳಲ್ಲಿ ಮಾಡಿಲ್ದೇ ಇರಬಹುದು ಅಷ್ಟೇ. ಆದರೆ ಅವರು ಮಾಡಿಲ್ದೇ ಇರೋ ಚಿತ್ರಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಹೊನ್ನವಳ್ಳಿ ಕೃಷ್ಣ ಅವರು ತಂತ್ರಜ್ಞನಾಗಿಯೋ ಅಭಿಮಾನಿಯಾಗಿಯೋ ಭಾಗವಹಿಸುತ್ತಿದೆ. ಇಂತಹ ಮೇರು ನಟರಿಗೆ, ಇಂತಹ ಹಿರಿಯ ಕಲಾವಿದರನ್ನು ಗುರುತಿಸಿ ಈ ದಿನ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಕಲಾನಿಕೇತನ ಅತ್ಯಂತ ಪ್ರೀತಿಪೂರ್ವಕವಾಗಿ ಹಿರಿಯ ಚಲನಚಿತ್ರ ನಟರಾದಂತಹ ಶ್ರೀ ಹೊನ್ನವಳ್ಳಿ ಕೃಷ್ಣ ಅವರಿಗೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ದಯಮಾಡಿ ಹೊನ್ನವಳ್ಳಿ ಕೃಷ್ಣ ಅವರ ಶ್ರೀಮತಿಯವರು ಸಭಾಂಗಣದಲ್ಲಿದ್ದಾರೆ. ಜಲಜಾ ಹೊನ್ನವಳ್ಳಿ ಕೃಷ್ಣ ಅವರು ದಯಮಾಡಿ ತಾವು ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಲಾ ದಂಪತಿಗಳ ಇಬ್ಬರನ್ನೂ ಕೂಡ ನಾವು ಗೌರವ ಸಮರ್ಪಣೆ ಮಾಡುವ ಮೂಲಕ ಗೌರವಿಸ್ತಾ ಇದ್ದೇವೆ. ದಯಮಾಡಿ ಜಲಜಾ ಹೊನ್ನವಳ್ಳಿ ಕೃಷ್ಣ ಅವರು ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತ ನಿಮ್ಮೆಲ್ಲರ ಪರವಾಗಿ, ಸಭಾಂಗಣದ ಪರವಾಗಿ ಪ್ರೀತಿಪೂರ್ವಕ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಜಲಜಾ ಹೊನ್ನವಳ್ಳಿ ಕೃಷ್ಣ ಅವರನ್ನು ಹೊನ್ನವಳ್ಳಿ ಕೃಷ್ಣ ಅವರ ನೂರಾರು ಪಾತ್ರಗಳನ್ನು ನಾವು ನೋಡಿದ್ದೇವೆ. ಆದರೆ ಜಟಕಾ ಕುದುರೆ ಹತ್ತಿ ಪ್ಯಾಟೆಗೆ ಹೋಗಮ್ಮ ಆ ಹಾಡು ಮಾತ್ರ ಸದಾ ಕಾಲ ಕನ್ನಡಿಗರ ಮನಸ್ಸಿನಲ್ಲಿ, ಅಭಿಮಾನಿಗಳ ಹೃನ್ಮನದಲ್ಲಿ ಸದಾ ಕಾಲ ಅದು ಛಾಪನ್ನು ಒತ್ತಿದೆ. ಆ ಹಾಡಿನ ಗೀತೆಗೆ ಅವರ ನೃತ್ಯ, ಭಾವಾಭಿನಯ ಕನ್ನಡಿಗರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಈ ದಿನ ನಮ್ಮ ಎಲ್ಲ ಅತಿಥಿ ಗಣ್ಯರು ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಮಾಲಾರ್ಪಣೆ ಮತ್ತು ಫಲಕವನ್ನು ನೀಡುವ ಮೂಲಕ ನಮ್ಮ ಕರ್ನಾಟಕದ ಹಿರಿಮೆ ಮೈಸೂರು ಪೇಟವನ್ನು ತೊಡಿಸುವ ಮೂಲಕ ಶ್ರೀಯುತರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ್ರವರು ಹಾಗೂ ಶರತ್ ರೋಹಿತಾಶ್ ಅವರು ಕೂಡ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ನಮ್ಮ ಎಲ್ಲ ಆಹ್ವಾನಿತ ಅತಿಥಿ ಗಣ್ಯರು ಬಹಳ ಪ್ರೀತಿಯಿಂದ ಈ ಒಂದು ಗೌರವ ಸಮರ್ಪಣೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಹಿರಿಯ ಚಲನಚಿತ್ರ ನಟರಾದಂತಹ ಹೊನ್ನವಳ್ಳಿ ಕೃಷ್ಣ ಅವರಿಗೆ ಕೊಡಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಬಂಧುಗಳು, ಬನ್ನಿ ಜೋರು ಚಪ್ಪಾಳೆಯ ಮೂಲಕ ಕಲಾ ದಂಪತಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಇನ್ನೂ ಹೆಚ್ಚಿನ ಕೊಡುಗೆಯನ್ನ ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ನೀಡಲಿ ಎನ್ನುವ ಸದಾಶಯದೊಂದಿಗೆ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಕಲಾನಿಕೇತನ ಕುವೆಂಪು ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ. ಬಂಧುಗಳು, ಕಲಾ ದಂಪತಿಗಳಿಗೆ, ಹೊನ್ನವಳ್ಳಿ ಕೃಷ್ಣ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆಯೇ ಜಲಜಾ ಹೊನ್ನವಳ್ಳಿ ಕೃಷ್ಣ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ ಮತ್ತು ಧನ್ಯವಾದಗಳು. ನಮ್ಮ ಎಲ್ಲ ಆಹ್ವಾನಿತ ಅತಿಥಿ ಗಣ್ಯರು ತಮ್ಮ ಸ್ವಸ್ಥಾನವನ್ನ ಮತ್ತೆ ಅಲಂಕರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಂತರ ನಾನು ಎಲ್ಲ ಅತಿಥಿ ಗಣ್ಯರನ್ನ ಮಾತನಾಡಲಿಕ್ಕೆ ಆಹ್ವಾನ ಮಾಡುವ, ಅವರ ಮಾತುಗಳನ್ನು ಕೇಳುವ ಸಂದರ್ಭ ನಮಗಿದೆ. ಈಗ ಈ ದಿನ ಉದ್ಘಾಟನೆಯನ್ನು ಮಾಡಿದಂತಹ ಎಸ್ ಎ ಚಿನ್ನೇಗೌಡ ಅವರು ನಮ್ಮೆಲ್ಲರ